ಹಾಯ್ ಎಲ್ಲರಿಗೂ ನಮಸ್ಕಾರ. ಶರ್ಟ್ ಕಟಿಂಗ್ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀನಿ. ಫಸ್ಟ್ ಅಂಗಿ ಉದ್ದ 17, ಅಗಲಿಗೆ 27, ಶೋಲ್ಡರ್ 11, ತೋಳ 5 ಇಂಚ್, ಬಗಲ್ 5 ಇಂಚ್, ಕಾಲರ್ 12 ಇಂಚ್ ಇಷ್ಟು ಇಟ್ಕೊಂಡೀನಿ. ಆಮೇಲೆ ಒಂದು ಡಬಲ್ ಫೋಲ್ಡ್ ಮಾಡಿಕೊಂಡು ಕೋರ್ ಏನು ಬರುತ್ತಲ್ಲ ಅದು ನನ್ನ ಸೈಡ, ಆಮೇಲೆ 1 ಇಂಚ್ ಸ್ಟ್ರೇಟಾಗಿ 1 ಇಂಚ್ ಗುಂಡಿಗೆ ಪಟ್ಟಿ ಮಾಡ್ಕೊಳ್ಕ 1 ಇಂಚ್ ಬಿಟ್ಕೊಂಡೀನಿ. ಬಿಟ್ಕೊಂಡ್ಕೇಶಂದ್ರೆ ಅದು ಮಾರ್ಕ್ ಹಾಕ್ಕೊಂಡೀನಿ ಸ್ಕೇಲಿಂದ. ಆಮೇಲೆ ಶೋಲ್ಡರ್ 11 ಬರುತ್ತಲ್ಲ, 11ಗೆ 2ನೇ ಭಾಗ ಮಾಡಬೇಕು. ಅದು ಮಾಡಿ ಅದು ಸ್ಟ್ರೇಟ್ ಒಂದು ಮಾರ್ಕ್ ಹಾಕ್ಕೋಬೇಕು. ಮಾರ್ಕ್ ಹಾಕ್ಕೊಂಡ್ಕೇಶಂದ್ರೆ ಉದ್ದಿಗೆ 1.5 ಇಂಚ್ ಇಟ್ಕೊಂಡೀನಿ. ಆಮೇಲೆ ಅಂದ್ರೆ ಅಗಲಿಗೆ 1.5 ಇಂಚ್ ಇಟ್ಕೊಂಡೀನಿ. ಇದು ಅಂದ್ರೆ 1ನೇ ಕ್ಲಾಸ್ ಹುಡುಗಂದು ಶರ್ಟ್ ಅದ ಫ್ರೆಂಡ್ಸ್. ನಾನು ಇಷ್ಟು ಕಟ್ ಮಾಡಿದ್ದೀನಿ. ಆಮೇಲೆ ಅಗಲಿಗೆ 27 ಇಂಚ್ ಅದಲ್ಲ, 27ನೇದಾಗ 4ನೇ ಭಾಗ ಎಷ್ಟು ಇಂಚ್ ಬರುತ್ತೋ ಅಷ್ಟು ಇಟ್ಕೊಂಡೀನಿ. ಇಟ್ಕೊಂಡು ಅದು 1 ಇಂಚ್ ಅದು ಬಿಟ್ಟೀನಿ. ಅದು ಬಿಟ್ಟು ಆಮೇಲೆ ಅರ್ಧ ಇಂಚು ಜಾಸ್ತಿ ಇಲ್ಲ ಸೈಡಿಗೆ ಅಂದ್ರೆ ಸ್ಟಿಚ್ ಮಾಡೋಕ್ಕೆ ಹೋಗುತ್ತದು. ಅರ್ಧ ಇಂಚ್ ಈ ಕಡೆ ಬಿಟ್ಟು ಆಮೇಲೆ 1 ಇಂಚ್ ಆ ಕಡೆ ಬಿಟ್ಟು ಸ್ಟ್ರೇಟ್ ಮಾರ್ಕ್ ಹಾಕ್ಕೊಂಡೀನಿ. ಆಮೇಲೆ ಏನು ಮಾಡೀನಿ, ಶೋಲ್ಡರ್ ಅಂದರೆ ಅರ್ಧ ಇಂಚದಷ್ಟು ಸ್ವಲ್ಪ 1/4 ಇಂಚದಷ್ಟು ಬಗಲ್ ಸ್ವಲ್ಪ ಮುಂದಿನ ಭಾಗ ಒಳಗೆ ಮಾಡ್ಕೋಬೇಕು. ಮಾಡಿಕೊಂಡು ಉದ್ದಿಗೆ 17 ಇಂಚ್ ಅದ ಅದು ಹಾಕ್ಕೋಬೇಕು. ಶೋಲ್ಡರ್ ಏನು ಇಟ್ಕೊಂಡಿನಲ್ಲ, ಇಲ್ಲಿ ಅರ್ಧ ಇಂಚ್ ಹಾಫ್ದಷ್ಟು ಇಲ್ಲಿ ಬಾಗಿಲು ಬಳಿ ಕಮ್ಮಿ ತೊಗೋಬೇಕು. ಆಮೇಲೆ 1 ಇಂಚದಷ್ಟು ಜಾಸ್ತಿ ತೊಗೊಂಡೀನಿ. 17, 18 ತೊಗೊಂಡೀನಿ. 18ವರೆ ತೊಗೊಂಡೀನಿ ಅಷ್ಟು. ಆಮೇಲೆ ಹಿಂದಿನ ಭಾಗ ಏನು ಜಾಸ್ತಿ ಇಟ್ಕೋತೀವಲ್ಲ ಇದಕ್ಕೆ ಕವರ್ ಆಗುತ್ತೆ. ಆಮೇಲೆ ಯಾವ ರೀತಿ ಇದೇನು ಮಾರ್ಕ್ ಏನು ಹಾಕಿನಲ್ಲ ಫ್ರೆಂಡ್ಸ್, ಅದೇ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಯಾವುದೇ ಒಂದು ವಿಡಿಯೋ ನೋಡಿ, ಪೂರ್ತಿಯಾಗಿ ನೋಡಿ, ಅಂದರೆ ನಿಮಗೂ ಅರ್ಥ ಆಗುತ್ತೆ. ಮತ್ತು ಏನು ಹೊಲಿತಾರಲ್ಲ ಅದನ್ನು ವಿಡಿಯೋ ಹಾಕಿದ್ರೆ ಅದನ್ನು ಕಂಪ್ಲೀಟಾಗಿ ನೋಡಿರಿ. ನಿಮ್ಗೆ ಏನೇ ಫಸ್ಟ್ ಏನೇ ಒಂದು ಕಲಿಬೇಕಾದ್ರೆ ಮೊದಲು ಇಂಟ್ರೆಸ್ಟ್ ಇರಬೇಕು. ಆಮೇಲೆ ಮುಂದಿನ ಭಾಗ ಏನು ಇಟ್ಕೊಂಡಿನಲ್ಲ ಅದು ಗುಂಡಿ ಪಟ್ಟಿಗೆ ಅದು ತೊಗೋಬಾರ್ದು ಫ್ರೆಂಡ್ಸ್. ಅದು ಮಡ್ಚ್ಕೊಂಡು ತೊಗೋಬೇಕು. ಅಂದ್ರೆ 1 ಇಂಚು ಹಿಂದಿಂದ ಕಮ್ಮಿ ತೊಗೋಬೇಕು. ನಾ ಏನು ಮಾಡೀನಿ, 5.5 ಇಂಚದಷ್ಟು ಅದು ಶೋಲ್ಡರ್ಗೆ ಅಂತೇಳಿ ತೊಗೊಂಡೀನಿ. ಅದು ಕಟ್ ಮಾಡಿ ತೊಗೋತೀನಿ. ಉದ್ದಿಗೆ ಒಟ್ಟು 5.5 ಇಂಚ್ ಅಂದ್ರೆ ಒಟ್ಟು ಟೋಟಲ್ 11 ಇಂಚ್ ಅದ. ಅದು ಡಬಲ್ ಫೋಲ್ಡ್ ಮಾಡಿದ್ರೆ 5.5 ಇಂಚ್ ಬರುತ್ತೆ. ಅದು ತೊಗೊಂಡೀನಿ. ಅರ್ಧ ಇಂಚು ಕೆಳಗೆ ಇಷ್ಟು ಹೊಲಿಯಕ್ಕೆ ಹೋಗುತ್ತಲ್ಲ ಅದನ್ನು ಮ್ಯಾಗಿಟ್ಟು ಇಲ್ಲಿ ಅಳತೆ ಇಟ್ಕೊಂಡೀನಿ. ಒಟ್ಟು ಅದು ಶರ್ಟ್ ಏನು ಕಟಿಂಗ್ ಇರ್ತದಲ್ಲ ಅದ್ರಕ್ಕಿಂತ 1 ಇಂಚ್ ಹಿಂದಿಂದು ಕಮ್ಮಿ ತೊಗೋಬೇಕು, ಮುಂದ್ಗಡೆಯಿಂದ ಹೆಚ್ಚಿಗೆ ತೊಗೋಬೇಕು. ಯಾಕೆ ಹೆಚ್ಚಿಗೆ ತೊಗೋಬೇಕಂದ್ರೆ ನಾವು ಗುಂಡಿ ಪಟ್ಟಿ ಅದು ಮಾಡ್ತಿರ್ತೀವಲ್ಲ ಅದ್ರ ಸಲುವಾಗಿ ಅದು ಹೆಚ್ಚಿಗೆ ತೊಗೋಬೇಕು. ಅದನ್ನು ಹಿಂದಿನ ಸೇಮ್ ಉದ್ದಿಗೆ 1.5 ಇಂಚು, ಆಮೇಲೆ ಅಗಲಿಗೆ 1.5 ಇಂಚು, ಒಟ್ಟು ಅದು ರೌಂಡ್ ಶೇಪ್ ತೊಗೊಂಡು ಹ್ಯಾಂಗಿದು ಡೌನ್ ಮಾಡ್ಕೊಂಡಿನ ಅರ್ಧ ಇಂಚು ಅದೇ ಥರ ಕಟ್ ಮಾಡಬೇಕು. ಆಯಿತು. ಬಗಲ್ ಏನು ಮಾಡಬೇಕು, ಒಂದು ಅರ್ಧ ಇಂಚದಷ್ಟು ಮುಂದಿನ ಭಾಗ ಕಮ್ಮಿ ತೊಗೋಬೇಕು, ಹಿಂದಿನ ಭಾಗ ಹೆಚ್ಚಿಗೆ ತೊಗೋಬೇಕು. ಅದೇ ಥರ ನಾ ಏನು ಮಾರ್ಕ್ ಹಾಕಿನಲ್ಲ ಸೇಮ್ ಅದೇ ಥರ ಕಟ್ ಮಾಡಿ ತೊಗೋಬೇಕು. ಕಟ್ ಮಾಡಿ ತಗೊಂಡು ಬಳಕ ಆಮೇಲೆ ಅದು ಬಾಗಿಲು ಸೇಮ್ ಇದು ತಗೊಂಡು ಬಳಕ ಅದು ಅದೇನು ಇಟ್ಟು ಹೊಲಿಗೆ ಹಾಕ್ತೀವಿ. ಅಂದರೆ ಎಷ್ಟು ಇಂಚು ಬರುತ್ತೆ ಅದು ನೋಡಿ ಕರೆಕ್ಟಾಗಿ ತೋಳು ನೋವು ಬರಬೇಕಂದ್ರೆ ಅದೇ ಆ ಥರ ಫೋಲ್ಡ್ ಮಾಡಬೇಕು. ಇಟ್ಟು ಅದು ಎಷ್ಟು ಇಂಚ್ ಬಂದಿದೆ, 5 ಇಂಚು ಬಂದದ. 5 ಇಂಚಕ್ಕೆ 1 ಇಂಚು ಜಾಸ್ತಿ ತೊಗೋತೀನಿ. ಎಷ್ಟು ಇಂಚು, 6 ಇಂಚು ತೊಗೋತೀನಿ. 6 ಇಂಚದಷ್ಟು ತೊಗೋಬೇಕು ತೋಳು. ಆಯಿತು. ಉದ್ದಿಗೆ ತೋಳು 5 ಇಂಚು ಬೇಕು. ನಾನು ಏನು ಮಾಡೀನಿ, 2 ಇಂಚು ಜಾಸ್ತಿ ತೊಗೋತೀನಿ. ಒಟ್ಟು ಟೋಟಲ್ 7 ಇಂಚು ಉದ್ದಿಗೆ ತೊಗೊಂಡೀನಿ. 5 ಇಂಚು ಹೊಲ್ದು ಬಾದ ಬಳಿಕ 5 ಇಂಚು ಬರುತ್ತೆ. ಅದನ್ನು ಕರೆಕ್ಟಾಗಿ ಕಟ್ ಮಾಡಿ ತೊಗೊಂಡೀನಿ. ಅಗಲಿಗೇನು ಬಗಲು 5 ಇಂಚಿದೆಲ್ಲ 1 ಇಂಚು ಜಾಸ್ತಿ ತೊಗೊಂಡೀನಿ. ಎಷ್ಟು, 6 ಇಂಚು. ಆ ಥರ ನಾನು ತೋರಿಸಿದ್ನಲ್ಲ ಅದೇ ಥರ ಅಳತೆ ಮಾಡಿ ಇಟ್ಕೊಂಡು ತೊಗೊಂಡು 2 ಇಂಚ ಹೊಲಿಯೋಕೆ ಸ್ವಲ್ಪ ಕೋರದಲ್ಲ ಸ್ವಲ್ಪ ತೆಗಿದೀನಿ ಫ್ರೆಂಡ್ಸ್. ಆ ಥರ ಮಡ್ಚಿದ ಬಳಿಕ ಅಷ್ಟು ಬರುತ್ತೆ. ಆಮೇಲೆ ಕೆಳಗೇನಿರುತ್ತಲ್ಲ ಅಲ್ಲಿ 2.5 ಇಂಚದಷ್ಟು ಡೌನ್ ಮಾಡ್ಕೊಂಡು ಕಡಿಮೆ ತೊಗೋತೀನಿ. ಸ್ಟ್ರೇಟಾಗಿ 2.5 ಇಂಚದಷ್ಟು ಸ್ಟ್ರೇಟ್ ಮಾರ್ಕ್ ಹಾಕ್ಕೋಬೇಕು. ಆಮೇಲೆ ಅರ್ಧ ಇಂಚದಷ್ಟು ಅಲ್ಲಿ ಸೈಡಿಗೆ ಹೊಲಿಯೋಕೆ ಬರ್ತದೆ, ಹಾಕ್ಕೊಂಡು ಸ್ಟ್ರೇಟ್ ಮಾರ್ಕ್ ಹಾಕ್ಕೋಬೇಕು. ಅಂದ್ರೆ 5 ಇಂಚ್ ಬಂತಂದ್ರೆ ಅದ್ರಾಗ ಅರ್ಧ ತೊಗೋಬೇಕು.
ಎರಡೂವರೆದಾಗ ಶೇಪ್ ತಗೋಬೇಕು. ಹಿಂಗೆ ತಕ್ಕೊಂಡು ಕಿಶಂದ್ರ ಇನ್ನು ತೋಳು ಕಟ್ ಮಾಡಿ ತಗೋಣ. ಅದು ಫುಲ್ ತೋಳು ಕಟ್ ಮಾಡಿ ತಕ್ಕೊಂಡು ಕಿಶಂದ್ರ ಈಗ ಕಾಲರ್ ತಗೊಂಬ. ಕಾಲರ್ ಎಷ್ಟು ಇಂಚಿದೆ? 12 ಇಂಚಿದೆ. 12ಕ್ಕೆ 1 ಇಂಚು ತೊಗೋಬೇಕು. 12.5 ತೊಗೋಬೇಕು. ಅರ್ಧ ಇಂಚು ಜಾಸ್ತಿ ತೊಗೋಬೇಕು. ಆಮೇಲೆ ಏನು ಮಾಡಬೇಕು, ಸೇಮ್ ಮ್ಯಾಲೇನು 6.5 ಇಂಚ್ ಇಟ್ಕೊಂಡಿವಲ್ಲ, ಕೆಳಗೂ 6.5 ಇಂಚದಷ್ಟು ತೊಗೋಬೇಕು. ತೊಗೊಂಡು ಏನು ಮಾಡಬೇಕು, ಕೆಳಗೆ 1/4 ಇಂಚದಷ್ಟು ಕಡಿಮೆ ತೊಗೋಬೇಕು. ಅಂದರೆ ಕಾಲರ್ ಶೇಪಿಗೋಸ್ಕರ 1/4 ಇಂಚದಷ್ಟು ಒಳಗೆ ತೊಗೋಬೇಕಿಲ್ಲಿ. ಆಮೇಲೆ ಸ್ಟ್ರೇಟ್ ಮ್ಯಾಗೇನು 6.5 ಇಂಚ್ ಏನು ತೊಗೊಂಡಿನಲ್ಲ ಫ್ರೆಂಡ್ಸ್, ಕೆಳಗೂ ಏನು ಮಾಡಬೇಕು, 7 ಇಂಚದಷ್ಟು ತೊಗೋಬೇಕು. ಆಮೇಲೆ ಕೆಳಗಿಂದು 2 ಇಂಚ್ ಅಷ್ಟು ತೊಗೊಂಡಿನಿ. ಮ್ಯಾಗ ಕಾಲರ 3 ಇಂಚದಷ್ಟು ತೊಗೊಂಡಿನಿ ನಾನು. ಯಾಕಂದ್ರೆ ಹೊಲಿಲಾಕ ನಾನು ಏನು ಮಾಡ್ತೀನಿ, ತುದಿ ಒಟ್ಟ ಹೊಲಿಯಲ್ಲ, ಒಂದು ಸ್ವಲ್ಪ ಒಳಗೆ ಹಾಕ್ತೀನಲ್ಲ, ಹಾಗಾಗಿ ನಂಗೆ ಅದು ಕರೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪ ನಾನು ಯಾವ ರೀತಿ ಇದು ಕಾಲರ್ ಕಟ್ ಮಾಡಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ನಿಮಗೂ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ